ತಾವು ನಿನ್ನೆ ಹೇಳ್ತಕ್ಕಂಥ ಸರ್ ಅಂದ್ರೆ ಗ್ಯಾರಂಟಿ ಬೇಕು ಅಂತಂದ್ರೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿ ಯೋಜನೆ ಏನು ಹಾಗೇನ ಹೇಳಿಲ್ಲ. ಹಾಂ ಸರ್ ಹಾಗೆ ಹೇಳಿಲ್ಲ. ಏನು ತಾವೇ ಏನು ಹೇಳಿಲ್ಲ ಅಂದೆ ನಾನು. ಅರ್ಥ ಆದ್ರೆ ಏನು ಸರ್ ತಾವೇನು ಹೇಳಿ ಏನಿಲ್ಲ, ಎಲ್ಲ ಗ್ಯಾರಂಟಿ ಮುಂದುವರಿಯುತ್ತೆ, ರಸ್ತೆನ ಆಗುತ್ತೆ, ಶಾಲೆ ಆಗುತ್ತೆ, ಕಾಲೇಜ್ ಆಗುತ್ತೆ. ಇರ್ಲಿ ಬಿಡಿ, ನಾನು ಹೇಳಿದ್ದೆಲ್ಲ ಇದನ್ನೆಲ್ಲ ನೀವು ಎಡಿಟ್ ಮಾಡಿ ಅದನ್ನ. ಎಡಿಟ್ ಅಲ್ಲ ಸರ್, ತಾವೇ ಹೇಳಿದ್ರೆ ಆಯ್ತು ರೀ, ನಾ ಹೇಳಿದ್ನಲ್ಲ ನೋಡಿ, ಒಂದು ಅರ್ಥ ಮಾಡಿಯಪ್ಪ. ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ. ರಸ್ತೆನೂ ಆಗುತ್ತೆ, ಕಾಲೇಜು ಆಗುತ್ತೆ, ಎಲ್ಲ ಅಭಿವೃದ್ಧಿ ಕೆಲಸಗಳಾಗ್ತವೆ. ನಮಸ್ಕಾರ. ಹೇಳಿಕೆಗಳು ಇರ್ಲಿ ಚರ್ಚೆ ಆಗ್ತದೆ ಸರ್. ಆಗ್ಲಾಗ್ಲಿ, ಚರ್ಚೆ ಆಗ್ಲಿ ಅಂತಾನೆ ಕೊಡೋದು ನಾನು. ಸುರ್ಜಿವಾಲ ಸಭೆ ಕರೆದಾರ, ನೀವು ಹೋಗ್ತೀರಾ ಸರ್? ನಾಳೆ ಹೋಗ್ತಾ ಇದ್ದೀನಿ, ನಾಳೆ 1 ಗಂಟೆಗೆ ಹೋಗ್ತಾ ಇದ್ದೀನಿ. ನಾಳೆ ಅಲ್ಲಿ ಏನು ಹೇಳ್ತೀರಾ ಸರ್? ಮತ್ತೆ ಈಗ ಏನು ಸರ್ ಏನಿಲ್ಲ, ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಹಣ ಇದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿನಲ್ಲ ನಾನು. ಗ್ಯಾರಂಟಿ ಬಗ್ಗೆ ನೀವು ಜಾಸ್ತಿ ಪದೇ ಪದೇ ಗ್ಯಾರಂಟಿ ಬಗ್ಗೆ ಮಾತಾಡ್ತೀರಾ ಸರ್? ಏನ ಈವಾಗೂ ಸಹ ಇವತ್ತು ಸಹ ಹೇಳಿ ಸರ್. ನೋಡಿ, ನಾನು ಏನು ಹೇಳ್ಬೇಕು ಹೇಳಿದೆ, ಪ್ಲೀಸ್ ಅರ್ಥ ಮಾಡಿ. ನೀವು ಹೇಳಿ ಸರ್. ಸೂಕ್ಷ್ಮವಾಗಿ ಒಂದು ಲಾಸ್ಟ್ ಹೇಳ್ಬಿಡ್ತೇನೆ, 1 ಸೆಕೆಂಡ್ ನೋಡಿಯಪ್ಪ. ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ರಸ್ತೆಗಳಿಗೆ ಈಗ 50 ಕೋಟಿ ಹಣ ಕೊಡ್ತಾ ಇದ್ದಾರೆ, ಶಾಲೆ ಕಾಲೇಜುಗಳು ಆಗ್ತಾ ಇದ್ದಾವೆ, ಎಲ್ಲ ಕೆಲಸಗಳು ಆಗ್ತವೆ. ಆದರೆ ಒಂದೊಂದು ಸಾರಿ ಹೆಚ್ಚಿನ ಡಿಮ್ಯಾಂಡ್ಗಳು ಬರ್ತಿರ್ತವೆ. ಬಂದಂದಾಗ ಶಾಸಕರಾದಂಥವ್ರು ನಾವು ಆತ್ಮೀಯವಾಗಿ ಮಾತಾಡ್ತಿರ್ತೀವಿ. ಆತ್ಮೀಯವಾಗಿ ಮಾತಾಡೋದನ್ನು ನೀವು ನೆಗೆಟಿವ್ ಆಗಿ ಬರಿಬಾರ್ದು. ಅದಕ್ಕೆ ನಾವು ವೇದಿಕೆ ಮೇಲೆ ನಾವು ನೆಗೆಟಿವ್ ತಿಳ್ಕೊಬಾರ್ದು ನೀವು. ಅದಕ್ಕೆ ನಾನು ಹೇಳಿದ್ನಲ್ಲ. ಹೀಗಾಗಿ ಒಟ್ಟಾರೆ ಬಾಟಮ್ ಲೈನ್, ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಕೊರತೆ ಇಲ್ಲ, ಹಣದ ಕೊರತೆ ಇಲ್ಲ. ಥ್ಯಾಂಕ್ ಯು.